ಸರಿಯಾಗಿ ಮಾಡಾಕತ್ತಾಳಲ್ಲ ಪಾರಕ್ಕ. ಹೌದಿಲ್ಲ, ನಮ್ಮ ಗಂಗಾ ಭಾಳ ಚಲೋ ಕೆಲಸ ಮಾಡತ್ತಾಳ ನೋಡು. ಹಾಕ್ಲಿ ಅವನು ಹೊರಗೆ ಮಗನ್ನ. ಸೊಕ್ಕ ಭಾಳ ಆಗಿತ್ತು ಅವಂದು. ಹೌದು ಯಾ ಹೆಣ್ಮಕ್ಳು ಈಗಿನ ಕಾಲದಾಗ ಈ ಥರ ನಡ್ಕೊಂತಾರ? ಯಾರು ಗಂಡನ ಜೊತೆ ಚಂದಾಗಿದ್ರಟ್ಟ ಗಂಡ ಅವ ಏನಾರ ಆ ಕಡೆ ಈ ಕಡೆ ಹಾರಾಡಿನ ಬಿಟ್ಟು ಜೀವನ ಮಾಡ್ಕೊಳಕ್ಕೂ ಈಗಿನ ಕಾಲದ ಹೆಣ್ಮಕ್ಳು ಯಾರ್ಯಾರು ಹೆದರಂಗಿಲ್ಲ ನೋಡು. ಅಲ್ಲ ಪರಕ್ಕ? ಹೌದು ಭಾಗ್ಯಂದು ಅಕ್ಕ, ಹಂಗೆಲ್ಲ ಇಲ್ಲ ಇವಾಗ. ನಮ್ಮಲ್ಲಿ ನೋಡ್ತಿರಲ್ಲ, ನಮ್ಮ ಕಡೆ ಎಲ್ಲ ಮೂರು ನಾಲ್ಕು ಶಾದಿಗೆ ಮಾಡ್ಕೋತಾರೆ. ನಾವೆಲ್ಲ ಸುಮ್ಮನೆ ಇರ್ತೀವಲ್ಲ, ಹಂಗೆ ಮತ್ತೆ ಏನ್ ಮಾಡೋದು? ಗಂಡನ ಜೊತೆನೆ ಚೆನ್ನಾಗಿ ಇರ್ಬೋದಲ್ಲ. ನಮ್ದಕ್ಕೆ ಮರದು ಒಬ್ಬನೇ ಒಂದೇ ಶಾದಿ ಮಾಡ್ಕೊಂಡಿದ್ದು. ನಮ್ಮ ಕಡೆ ಎಲ್ಲ ನಮ್ದು ಚಾಚಾ ಮತ್ತೆ ಯಾರಪ್ಪ ಮಾಮ ಅವರೆಲ್ಲರೂ ಎರಡೆರಡು ಮೂರು ಶಾದಿ ಮಾಡ್ಕೊಂಡಿದ್ದಾರೆ. ಅಯ್ಯ, ಎರಡೆರಡು ಮೂರು ಶಾದಿ ಮಾಡ್ಕೊಳಕಾದ ಹೋತು ಮುನ್ನಿ. ಈಗೇನಿದ್ರು ಒಬ್ಬೇಕಿನ ಕಟ್ಕೊಳಕಿನೂ ಆಕಿನ, ಇಟ್ಕೊಳಕಿನೂ ಆಕಿನ. ಯಾವಕಿನಾರ ಇಟ್ಕೊಂಡ್ರೆ ಯಾ ಹೆಣ್ಮಕ್ಳು ಮಾತು ಕೇಳಂಗಿಲ್ಲ. ಈಗ ಸೀದಾ ಬಿಟ್ಕೊಂಡು ಹೋಗ್ತಾ ಇರೋದ ನೋಡ್ತಿಲ್ಲ. ಈಗ ಹೆಣ್ಣು ಸಿಗಲಾರ್ದ ಮದುವೆ ಮಾಡ್ಕೊಳಕ್ಕೆ ಪರದಾಡಕತ್ತಾರ ಹುಡುಗರು. ಏನ ಪರಕ್ಕ? ಎರಡೆರಡು ಮೂರು ಗಂಡ ಹೆಣ್ಮಕ್ಳ ಜೊತೆ ಇದ್ನ ನಿನ್ನ ಗಂಡ? ಅಲ್ಲ, ಅದಕ್ಕೆ ಹೋಗ್ಯಾನವ ಜಲ್ದಿ ಮ್ಯಾಲೆ, ಇಲ್ಲ ಅಂದಿರಿ ಇಲ್ಲೇ ಕುಂದಿರ್ತಿದ್ದ. ಕರೆಕ್ಟ್ ಹೇಳಿದಿ ನೋಡ್ಲಿ ಭಾಗ್ಯ ನೀನು. ಅಲ್ಲ ಅವ ಇನ್ನೊಬ್ಬಕಿನ ಇಟ್ಕೊಂಡಿದ್ದ ಬಿಟ್ಟು ಬಂದು ಜೀವನ ಮಾಡಾಕತ್ತಕ್ಕೆ ನನಗೇನು ಕಡಿಮೆ ಆಗೈತೆ? ರಾಣಿ ಇದ್ದಂಗದೀನಿ ನಾನು. ನೋಡ್ತಿಲ್ಲಲೇ ಪರಕ್ಕ, ಈಗಿನ ಕಾಲದಾಗ ದುಡ್ಕೊಂಡು ತಿಂತೇವಂದ್ರೆ 108 ದಾರಿ ಅದಾವ. ಅದೆಲ್ಲ ಮುಗಿದೋಯ್ತು ಅವಾಗಿನಂಗ. ಅಲ್ಲ, ಬಿಟ್ಟು ಬಂದು ಕೂತೀನಿಲ್ಲ. ಈಗ ಅವನು ಇನ್ನೊಬ್ಬಕಿ ಜೊತೆಯಿಂದ ಓಡೋದ, ಮತ್ತು ವಾಪಸ್ ಹಾಕಿ ಕೈ ಕೊಟ್ಲಂತೇಳಿ ಎಲ್ಲೇ ಹೋಗ್ಯಾನಂತ ನೋಡಿ ಹರಿಯಾಡಾಕ. ಯಾರಿಗೆ ಗೊತ್ತಿ ಎಲ್ಲಿ ಹೋಗ್ಯಾನ ಎಲ್ಲಿ ಬಿಟ್ಟಾನ ನೋಡಿ. ಈಗಲ್ಲ ಎಷ್ಟು ಚಂದ ಜೀವನ ಮಾಡ್ಕೊಂಡು ಹೊಂಟೀನಿ. ಈಗ ಈ ಮನೆಗೆ ರಾಣಿ. ಅಯ್ಯ ಪಾರಕ್ಕ, ಅವ್ರು ಇವ್ರು ಅಂತಾರ ಅಂತೇಳಿ ನಮ್ಮ ಜೀವನ ನಾವ ಹಾಳು ಮಾಡ್ಕೊಳ್ಳೋದಿರುತ್ತನ? ಹಂಗಂದ್ರೆ ಗಂಡನ ಬಿಟ್ಟು ಇನ್ನೊಂದು ಗರ್ ಮಾಡ್ಕೊಂಡು ಹೋಗ್ಬಿಡುದು ಸರಿ ಅಂತೀರಾ? ಅದ್ರಾಗೇನು ತಪ್ಪೈತ್ಲೆ ಮುನ್ನಿ? ನೀನು ಬಾ, ನಿನ್ನ ಗಂಡ ಏನಾರ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಮಸ್ತ್ ರಾಣಿ ಹಂಗೆ ಬದುಕ್ತಿ. ಅರೆ ಅಲ್ಲ ಅಯ್ಯ, ಮತ್ತೆ ಒದರಾಡಕತ್ತಲೇಮ ಒದರಾಡಕತ್ತ. ಬರ್ರಿ ನೋಡೋಣ ಏನಾಯ್ತಂತಂದು. ಮತ್ತ ಗಂಗಾ ಏನ ಮಾತಾಡಕತ್ತಾಳ, ತಡಿ ನೋಡೋಣ ತಡಿ. ಓಹೋ, ನನ್ನ ಸ್ವಾಭಿಮಾನದ ಬಗ್ಗೆ ನೀವು ಕೇಳಾಕತ್ತೀರಿ? ತಡೀರಿ ತೋರಿಸ್ತೀನಂತ. ತಗೋರಿ ಇದನ್ನ ನೋಡ್ರಿ. ದೇವ್ರಿ, ಗೊತ್ತಾಯ್ತಾ ಏನ್ ಮಾಡಾಕತ್ತೀನಿ ಅನ್ನೋದು? ಓಹೋ, ಹಂಗಿದ್ರ ನಿಮ್ಮಪ್ಪ ನಿಮ್ಮವ್ವ ಮನಿನ ಅವ್ರ ಹೆಸರಲ್ಲೇ ಮಾಡ್ಕೊಡು ಅಂತ ಹೇಳ್ಯಾರನ? ಕೊಟ್ಟಂಗ್ ಮಾಡಿ ಇಸ್ಕೊಳ್ಳೋದು ಇದ ಅನ್ಸುತ್ತ ಬಹುಶಃ. ಅಲ್ರಿ ಅತ್ತಿ ಮಾವ, ಏನೋ ದೊಡ್ಡದಾಗಿ ನನ್ನ ಮಗಳಿಗೆ ಕೊಟ್ಟಿನ ಮನಿ ಅಂದ್ರಿ. ಈಗ ನಿಮ್ಮ ಹೆಸರಿಗೆ ಮಾಡ್ಕೊಂಡಿರಲ್ಲ, ಮತ್ತೆ ಈಗಿನ ಜೊತೆ ಸೈನು ಮಾಡಿಸ್ಕೊಂಡಿರಲ್ಲ. ಯವ್ವ ಮಗಳ, ನೀ ಏನ್ ಮಾಡಾಕತ್ತಿ? ನಿನಗರ ತಿಳಿಯಾಕತ್ತೈತಿ ಇಲ್ಲ? ಏನಾಗಿದೆ ನಿನಗ? ತಲೆಗಿಲಿ ಕೆಟ್ಟತಾಯಿ ಏನ? ಅಲ್ವೇ, ಏನ್ ಮಾಡ್ಬೇಕಂತ ಮಾಡಿ ನೀನ? ಅದನ್ನ ಇದಕ್ ನಮ್ಮ ಹೆಸರಲ್ಲಿ ಬರ್ದಿ ನೀನ? ಗೊತ್ತಾಗಲ್ಲ ನಿನಗ? ಅವ್ವ ಅಪ್ಪ, ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಮನಿ ನಾ ನಿಮಗ್ ಬರ್ದು ಕೊಟ್ಟೇನಿ. ಅಣ್ಣಗ್ ಹೇಳ್ರಿ ನನ್ನ ಮಗಳು ಮನಿ ಕೊಟ್ಟಾಳ ಅಂತ ಹೇಳಿ. ಏನ ಅವಾಗಾರ ನಮ್ಮ ಅಣ್ಣಗ ನನ್ನ ಮೇಲೆ ನಂಬಿಕೆ ಬರ್ತೈತೆ ಏನ ನೋಡೋಣಂತ. ನನಗ ಯಾವ ಆಸ್ತಿ ಮನಿ ಏನೇನು ಬ್ಯಾಡ. ನನಗೆ ಸಾಕು. ನನಗೆ ನಮ್ಮ ಅಣ್ಣ, ನೀವು, ನಮ್ಮ ಅತ್ತಿಗೆ ಚೆನ್ನಾಗಿದ್ರೆ ಸಾಕಷ್ಟೇ. ನನಗೆ ಯಾವ ಆಸ್ತಿನೂ ಬೇಡ, ಏನೂ ಬೇಡ. ನನ್ನ ಜೀವನ ನಾ ಕಟ್ಕೋತೀನಿ. ಲೇ, ತಲೆ ಕೆಟ್ಟ ನಿನಗ ಮಕ್ಕಳನ್ನ ಕರ್ಕೊಂಡು ಹೊರಗೆ ಹೋಗ್ತೇನಂತ ಹೇಳ್ತೀಯಲ್ಲ, ಎಲ್ಲ ಹೋಗಿ ಜೀವನ ಮಾಡಾಕಿ ನೀನ? ಇಲ್ಲಿ ನೋಡ್ರಿ, ಅದೆಲ್ಲ ನಿಮಗೆ ಬೇಡ. ನಿಮಗೇನ ನಾನು ಬೇಡ ಅಷ್ಟೇ, ಇಲ್ಲ ಮಕ್ಕಳು ಬೇಡ ಅಂತ ಹೇಳಿರಿ, ಮುಗೀತು. ನನ್ನ ಜೀವನ ನನಗೆ ಗೊತ್ತೈತಿ. ನೀವೇನು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಹೇ ಹುಚ್ಚನ ಮಗಳ, ನಿನ್ಗೆ ಹೇಳಿದ ಅರ್ಥ ಆಕಿತ್ತಿಲ್ಲ? ಎದಕ್ಕೆ ಆಸ್ತಿ ವಾಪಸ್ ಕೊಟ್ಟಿನಿ? ನನಗೆ ಕೊಡ್ಬೇಕಾಗಿತ್ತು. ನಿಮ್ಮಪ್ಪ ನಿಮ್ಮವ್ವ ನನಗೆ ಕೊಟ್ಟಿದ್ರು ಅದನ್ನ. ನೀನು ಎಂತ ಹೊಲಸು ಗಂಡ್ಸದಿಯ ನೀನು? ಅರ್ಥ ಆಕೈತಿ ಇಲ್ಲ ನಿನಗ? ಇನ್ನು ಎಟ್ಟಂತ ತಿನ್ಬೇಕಂತ ಮಾಡಿ ನೀನು? ನಮ್ಮಪ್ಪ ನಮ್ಮವ್ವನ ಮನೆ ಐತದ, ನಮ್ಮಪ್ಪ ನಮ್ಮವ್ವ ಕೊಟ್ಟಿನಿ ನಾನು. ನಿಂದೇನ ನಿನಗೆ ಜಾನು ಬೇಕಂದು ಹೋಗಿ ಜಾನು ಬೇನ್ ಹತ್ಕೊಂಡು ಇಲ್ಲೆದಕ್ಕೆ ಬಂದು ನಡಿ ಹೊರಗೆ. ನಾನು ನಿನಗೆ ಭಾಳ ಅಂದ್ರೆ ಭಾಳ ಮರ್ಯಾದೆ ಕೊಟ್ಟು ಮಾತಾಡತ್ತೀನಿ. ಯಾಕಂದ್ರೆ
ನೀನು ಎಷ್ಟೋ ಮಾಡಿದ್ರು ನನ್ನ ಗಂಡದಿ 4 ವರ್ಷ ನಿನ್ನ ಜೊತೆ ಜೀವನ ಮಾಡೀನಿ. ನಿನಗೆ ಹೆಂಗೆ ಬೇಕು ಹಂಗೆ ಮಾತಾಡಕ್ಕೆ ನನಗೆ ಆಗಂಗಿಲ್ಲ. ಸೀದಾ ಕೊಟ್ಟಿದ್ದ ಮರ್ಯಾದೆ ತಗೊಂಡು ಹೊರಗೆ ಹೋಗ್ತಾ ಇರ. ಯವ್ವ ಮಗಳ ಅವಂದು ಬಿಡು, ಅವ್ ಹೋಗ್ವಲ್ನಕ್ಕ ಹಾಳಾಗಿ ಹೋಗ್ವಲ್ನಕ್ಕ. ನಿನಗೇನಾಗ್ಯದ? ನಿನಗೇನು ತಲೆ ಕೆಟ್ಟತನ? ಹಾ, ನೀ ಎದಕ್ ಮನಿ ನಮ್ಮ ಹೆಸರಲ್ಲೇ ಬರ್ದಿ? ಈ ಮನ್ಯಾಗ ನೀನೇ ಇರೋ, ನಿನ್ ಮಕ್ಕಳು ಕರ್ಕೊಂಡು ನಾವು ಬಂದಿರ್ತೀವಂತ. ನೀ ಏನ್ ಮಾಡ್ತೀಯ ಮಾಡು, ನಾವು ನಿನ್ ಚಂದಾಗಿ ನೋಡ್ಕೊಂಡು ಹೋಗ್ತೀವಿ. ಯವ್ವ ಮಗಳ, ನೀ ಏನಂದಿ ಎಲ್ಲದಕ್ಕೂ ನಾನು ಹ್ಞೂ ಅಂದೀನಿ. ಈಗ ಮುಗಿಸ್ಬಿಡು ಅಷ್ಟೇ. ಈ ಗಂಡನ ಜೊತೆ ಜೀವನ ಮಾಡಲ್ಲ ಅಂದ್ಯಾ, ಆಯ್ತು ಬಿಡು ಅಂತೇಳಿ ಸುಮ್ಮಾಗೀನಿ. ಮತ್ತು ಮನಿ ಬೇಡ, ನಾ ಒಬ್ಬಕ್ಕೆ ಹೋಗ್ತೀನಿ, ಹೊರಗೆ ಹೋಗ್ತೀನಿ, ಮಕ್ಳು ಕರ್ಕೊಂಡಿರ್ತೀನಿ ಅಂದ್ರೆ ಹೆಂಗೆ ಬೇ? ಅರ್ಥ ಮಾಡ್ಕೊ ಒಂದಿಟ್ಟು. ಹೀಗೆಲ್ಲ ಮಾಡಬೇಡವಾ ಯವ್ವ. ನೀವು ಹೇಳ್ದಂಗೆ ನನಗೆ ಕೇಳ್ಕೊಂಡು ಇರೋಕ್ಕಾಗಂಗಿಲ್ಲ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಐತಿ. ಏನ ನೀವು ಹೋಗು. ಹಾಂ, ಈ ಆಸ್ತಿದು ಏನು ಪತ್ರ ಐತಲ್ಲ, ಇದನ್ನು ತೊಗೊಂಡೋಗಿ ಅಣ್ಣನ ಕೈಯಾಗ ಕೊಡು. ನೀವಿರುವಷ್ಟು ದಿನ ಅದು ನಿಮ್ಮ ಹೆಸರಲ್ಲೇ ಇರಲಿ. ಏನ ಅಣ್ಣನ ಹೆಸರಲ್ಲೇ ಮಾಡಬೇಡ್ರಿ. ಹೇಳಿದ್ದು ಒಂದಿತ್ತು ಅರ್ಥ ಮಾಡ್ಕೊರಿ. ಯಾವಾಗ ನನಗೆ ನಮ್ಮ ಅಣ್ಣ ಬಂದು ಯವ್ವ ತಂಗಿ ಅಂತಂದು ಮಾತಾಡ್ತಾನೆ ನೋಡು, ಅವಾಗ ನಾನು ನಿಮ್ಮ ಮನೆಗೆ ಬರ್ತೀನಿ. ಅಲ್ಲಿವರೆಗೂ ನಾ ಬರಂಗಿಲ್ಲ ಯವ್ವ. ಅಲ್ಲ ಬೇ, ಇಲ್ಲಿ ಇರಾಕ್ ಒಲ್ಲೆ ಅಂತ್ಯ? ಆಯ್ತು ನಡಿ ಹೋಗೋಣಂತ. ಅಲ್ಲೇ ನಿಮ್ಮ ಅಣ್ಣನ ಮನೆಗೆ ಹೋಗೋಣಂತ. ಈ ಮನಿದ ಆಸ್ತಿ ಪತ್ರ ನಿಮ್ಮ ಅಣ್ಣನ ಕೈಯಾಗ ಕೊಡು, ಅಲ್ಲೇ ನೀ ನಮ್ಮ ಜೊತಿನ ಜೀವನ ಮಾಡುವಂತೆ ಅಂತ. ಯವ್ವ, ನೀ ಹೇಳೋಕಿನ ಮುಂಚೆಕ ಹೇಳೀನಿ, ಈ ಮನಿ ನನಗೆ ಬೇಡ, ಈ ಮನಿ ಬಿಟ್ಟು ಹೊಕ್ಕೇನಿ ಅಂತ ಹೇಳಿದ್ದೆ. ಆದ್ರೆ ಇವನಿಗೆ ಕೊಟ್ಟು ಹೊಕ್ಕೇನಿ ಅಂತ ಹೇಳಿದ್ದಿಲ್ಲ. ಅದಕ್ಕೆ ಹೇಳಾಕತ್ತೀನಿ, ಇದು ನೀವು ಕಷ್ಟಪಟ್ಟು ದುಡಿದು ಕಟ್ಟಿಸ್ಕೊಂಡಿದ್ದು ಮನಿ ಐತಿ, ಅದು ನಿಮ್ಮ ಹೆಸರಲ್ಲೇ ಇರಲಿ. ಈ ಮುಲ್ಲಾಕ್ ಕೊಡೋ ಅವಶ್ಯಕತೆ ಇಲ್ಲ ನನಗೆ. ಯಾಕಂದ್ರೆ ಇವ ನನ್ನ ಜೊತೆ ಸಂಸಾರ ಮಾಡಾಕತ್ತಿಲ್ಲ. ಏನ ಹೋಗ್ಲಿ, ಈಗ ಇವನ ಬಗ್ಗೆ ಮಾತಬೇಡ. ನನಗೆ ಮಾತಾಡೋಕ್ಕೂ ಮನಸ್ಸಿಲ್ಲ, ಇವನು ಮುಸುಡಿ ನೋಡೋಕ್ಕೂ ಮನಸ್ಸಿಲ್ಲ. ಇವನ ಮುಖ ಯಾರು ನೋಡ್ತಾರ? ಹೋಗಂತ ಕಳಿಸಪ್ಪ ಇವನ್ನ, ಎದ್ದು ಮೊದ್ಲು ಕಳಿಸಿ ಇವನ್ನ. ಯಪ್ಪ, ಈಗ ಇದು ನಿನ್ನ ಮನೆ ಐತಿ, ಮೊದ್ಲು ಇವನು ಕುತ್ಕಿ ಹಿಡಿದು ಹೊರಗೆ ದಬ್ಬ ಇವನು ಮೊದ್ಲು ಹೇಳ್ತೀನಿ. ಇಲ್ಲ ನನಗೆ ಮೈಯೆಲ್ಲ ಉರಿಯಾಗತೈತಿ ಇವನ್ ಮುಖ ನೋಡ್ರಗನ. ಹೇ ಗಂಗಾ, ಭಾಳ ಮಾತಾಡಕತ್ತೀನಿ. ಯಪ್ಪ ತಂದೆ, ನೀ ಹೊರಗೆ ಹೋಗ್ ಮಾರಾಯ, ಸಾಕು ನನಗ. ಮೊದ್ಲು ನನ್ನ ಮಗಳ ಜೊತೆ ಮಾತಾಡೋದೈತಿ. ನಿಂದ ಯಾರು ಪುರಾಣ ಕೇಳ್ಕೊಂಡು ಕುಂದಿರ್ತಾರ? ಹೋಗಪ್ಪ, ನೀ ಹೊರಗೆ ಹೋಗು. ಮತ್ತಕಿ ಇನ್ನೇನಾರ ಮಾಡೋಕ್ಕಿಂತ ಮೊದ್ಲು ನೀ ಹೊರಗೆ ಹೋಗು ಮೊದ್ಲು. ಆಮೇಲೆ ನಿನ್ನ ಜೊತೆ ಮಾತಾಡ್ತೇವಂತ ನಾವು. ಹೋಗಿ ನೀ ಈಗ ಹೊರಗೆ ಹೋಗು. ಈಗ ಸದ್ಯಕ್ಕೆ ಹೋಗ್ಕೇನ್ರಿ, ಆಮೇಲೆ ಬಂದು ಮಾತಾಡ್ತೀನಂತ. ಆಯ್ತು, ನಿಂದು ನಂದು ಋಣ ಮುಟ್ಟುತ್ತೆ ಇಲ್ಲಿಗೆ. ನೀ ಯಾರಂತ ನನಗೆ ಗೊತ್ತಿಲ್ಲ, ನಾ ಯಾರಂತ ನಿನಗೆ ಗೊತ್ತಿಲ್ಲ. ನನ್ನ ಪಾಲಿಗೆ ನೀ ಹೋಗಿ ಏನ ಹೋಗ್ಕಿನ್ನ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗು. ಆದ್ರ ನನ್ನ ಮಕ್ಕಳನ್ನ ಚಂದಾಗ ನೋಡ್ಕೋಬೇಕು. ಏನ ನನ್ನ ಮಕ್ಕಳನ್ನ ಅದ ಶಾಲಿಗೆ ಸೇರಿಸ್ಬೇಕು. ಅವ್ರು ಹೆಂಗಿರ್ತಾರ ಹಂಗ ಇರ್ಬೇಕು. ಏನಾರ ವ್ಯತ್ಯಾಸ ಕಾಣ್ಬೇಕು, ಅವಾಗೈತಿ ನಿಂದು. ಅಯ್ಯೋ, ನೋವು ತಿಂದು ಹಡ್ದಕ್ಕಿ ನೀನಲ್ಲಪ್ಪ. ಹೋಗು, ಗೊತ್ತೈತಿ ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು. ಯವ್ವ ಮಗಳ, ಹೋಗೇ ಬಿಟ್ನು ಮಾವ. ಮತ್ತೀಗ ಹೆಂಗೆ ಬೇ? ಅಯ್ಯೋ, ನಾನು ಯಾರಂತ ಗೊತ್ತಾಗಲಿಲ್ಲನ್ರಿ ನಿಮ್ಗೆ? ನಾನು ರೀ ರಮೇಶ ನನ್ನ ಹೆಸರು. ನಾನು ಎದಕ್ಕೆ ಫೇಮಸ್ ಅಂತಂದು ಹೇಳ್ತೀನಿ ಬರ್ರಿ ನೋಡೋರಂತ. ಏನ ಹಂಗ ನಾ ಹೇಳಿದ್ರೆ ಮಜಾ ಬರಲ್ರಿ. ಏನಪ್ಪ ಮಾಡೋದು? ಎಲ್ಲಿ ಹೋಗ್ಲಿ, ಯಾರ ಮನೆಗೆ ಹೋಗ್ಲಿ? ಪ್ರೇಮ ನೋಡಿದ್ರ ರೊಕ್ಕಿರ್ಲಾರ್ದ ಮನೆಗೆ ಬಂದ್ರೆ ನಿನ್ನ ಕಾಲ ಕಡಿತೀನಿ ಅಂತ ಅಕ್ಕಿ ಅಂದಾಳ. ಇವತ್ತು ಅಕ್ಕಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟೀನಿ. ಈಗ ಎಲ್ಲಿಂದ ತರ್ಲಪ್ಪ ರೊಕ್ಕ? ಯಾರ ಮನೆಗೆ ಹೋದ್ರೆ ರೊಕ್ಕ ಸಿಗ್ತೈತಿ? ಎಲ್ಲಪ್ಪ ಹೋಗ್ಲಿ, ಏನಪ್ಪ ಮಾಡಲಿ? ಹಾಂ ತಡಿ, ಹೋಗ್ತೀನಿ ಇವ್ರ ಮನೆಗೆ. ಅಲ್ಲಿ ಮಾತ್ರ ಪಕ್ಕ ಸಿಗ್ತೈತಿ. ಮಂಜಕ್ಕರ ರೀ, ಮಂಜಕ್ಕ. ಹೇ, ಯಾರ ನೀನ? ನಮ್ಮ ಅಕ್ಕನ ಹೆಸರಿಟ್ಟಿದ್ ಕರೀತಿಯಲ್ಲ, ಯಾರ ನೀ? ಯಾರಪ್ಪ ನೀ? ಏನ್ ಬೇಕಾಗಿತ್ತು? ನಮ್ಮ ಅಕ್ಕನ ಹೆಸರು ಹಿಡಿದು ಕರೆಯುವಂತ ಧೈರ್ಯ ಹೆಂಗ್ ಬಂತು ನಿನಗ? ಹಾ, ಹೇ ರಿಕೆ, ನಾನು ರಮೇಶ. ಆ ರಮೇಶ ಸುರೇಶ ನನಗೆ ಯಾರು ಗೊತ್ತಿಲ್ಲಪ್ಪ. ಹೋಗ್ನಿ, ನಮ್ಮ ಅಕ್ಕನ ಹೆಸರು ಹಿಡಿದು ಕರೆಯುವಷ್ಟು ಧೈರ್ಯ ನಿನಗೆ ಹೆಂಗ್ ಬರ್ತದ? ಹಾ, ಅಯ್ಯೋ, ಅಲ್ಲಿ ನಂದು ಮಂಜಕ್ಕನ ಜೊತೆ ಸ್ವಲ್ಪ ಕೆಲಸ ಐತಿ, ಕರಿ ಮತ್ತು ಮಂಜಕ್ಕನ. ಇಲ್ಲ ನಾನು ಒಳಗೆ ಹೋಗ್ಲೇನ? ಹಾ, ನನ್ನ ಪರ್ಮಿಷನ್ ಇರ್ಲಾರ್ದ ನೀ ಒಳಗೆ ಹೆಂಗ್ ಹೋಗಿ ಮಗನ? ಹೋಗು, ನೋಡ್ತೀನಂತ ನಾ. ಇವ ಎಂತ ಅವದನು ಮಾರಾಯ? ಒಳಗೆ ಹೋಗ್ತೀನಂದ್ರ ಒಳಗೆ ಹೋಗಾಕು ಬಿಡುವಲ್ಲ, ಮಂಜಕ್ಕರನ್ ಕರಿ ಅಂದ್ರೆ ಮಂಜಕ್ಕರನ್ನ ಕರಿವಲ್ಲ. ಎಂತ ಅವನ ಜೊತೆ ಜೀವನ ಮಾಡ್ತಾರಪ್ಪ ಇವರು. ಏ ರಿಕ್ಕಿ, ಏನದ ಹೊರಗೆ ಆವಾಜ? ಯಾರು ಬಂದಾರ? ಅಕ್ಕ, ಯಾರ ಏನ ಇವ ಯಾಕೆ ಬಂದ ನನಗೆ ಗೊತ್ತಿಲ್ಲವಾ? ನನಗೆ ಒಳಗೆ ಹೋಗ್ತೀನಿ ನೋಡು ಅಂತ ನೀವ. ಹಾ, ಏನ್ ಮಾಡ್ಲಕ್ಕ ಇವನ್ನ? ಅಯ್ಯೋ ಮಾರಾಯ, ಮೊದ್ಲು ಒಳಗೆ ಕಳಿಸೋ. ಹಾ ಅಕ್ಕ, ನೀ ಹೇಳಾಕತ್ತಿ ಅಂತಂದು ಒಳಗೆ ಕಳಿಸ್ತೀನಿ. ಇಲ್ಲ ಅಂದ್ರ ಇವನ್ನ
ಅಯ್ಯೋ ಏನು ಮಾಡ್ಬೇಡ, ಒಳಗೆ ಕಳಿಸ್ ಮೊದ್ಲು. ಏ ಹೋಗ್ ನೀ ಒಳಗೆ. ರಿಕ್ಕಿ ಚಂದಾಗ ಮಾತಾಡು, ಹಂಗ್ಯಾಕೆ ಮಾಡ್ತಿ? ನನಗ ಮಾತಾಡಕ್ ಬರುದ ಹಿಂಗ ಮಾತಾಡ್ತೀನಿ. ಯಪ್ಪ ಹೋಲ್ ಬಿಡು, ಒಳಗೆ ಬಾ ಅಂದ್ರೆ ಒಳಗೆ ಹೋಗ್ತೀನಿ ಮೊದ್ಲು. ಅಯ್ಯೋ ರಮೇಶ, ನೀನನ ಬಾರಪ್ಪ ಕುಂದ್ರ ಒಳಗ. ಅಕ್ಕಾರ ಏನ್ ತಲೆ ಹಿಡಿಸ್ತಾನ್ರಿ ಈ ಅಪ್ಪ ರಿಕ್ಕಿ ಸಂಬಂಧ ಸಾಕಾಗೋತ್ ನೋಡ್ರಿ ನನಗೆ. ಯಪ್ಪ ಅವಂದೇನು ಕೇಳ್ತಿ, ಎಲ್ಲರೂ ಮನೆಗೆ ಬಂದರ ಜೊತೆ ಹಾಗೆ ಅವಂದು ಹೊರಗೆ. ಒಳಗರ ಕುಂದ್ರಪ್ಪ ಅಂದ್ರೆ ಒಳಗೆ ಕುಂದ್ರಂಗಿಲ್ಲ, ಅಲ್ಲೇ ಹೊರಗೆ ಇರ್ತಾನ. ಆದ್ರೆ ಹಿಂಗೆ ಕಿರಿಕಿರಿ ಮಾಡ್ಕೊಂಡು ನಿಂತು ಬಿಡ್ತಾನೆ. ಅದಕ್ಕೆ ನಾನು ಒಂಚೂರು ಹೊರಗೆ ಏನು ಅನ್ನೋದು ನೋಡ್ತಿರ್ತೀನಿ. ಕುಂದ್ರು ನಿಂತಿಯಲ್ಲ. ಅಕ್ಕ ಏನಿಲ್ಲ ಕುಂದಿರ್ತೀನಿ. ಒಂದು ಸ್ವಲ್ಪ ಸರ್ ಅದಾರನ್ನ? ಇಲ್ಲಪ್ಪ ಸರ್ ಅಲ್ಲೇ ಹೊರಗೆ ಶಾಲೆ ಹತ್ರ ಕೂತಿರ್ತಾರೆ ನೋಡು. ಇಲ್ಲ ಅವ್ರು ಸರ್ ಯಾಕ ಏನಾರು ಕೆಲಸ ಇತ್ತಾನ? ಹೂನಕ್ಕ, ಒಂದು ಸ್ವಲ್ಪ ಭಾಳ ನನ್ನ ಹೆಂಡತಿಗೆ ಆರಾಮಿಲ್ಲ, ಒಂದು ಸ್ವಲ್ಪ ರೊಕ್ಕ ಬೇಕಾಗಿತ್ತು ನೋಡಕ್ಕ, ಐತೇನ? ಅಯ್ಯೋ ಪಾಪ, ಯಾಕ ಏನಾಗಿತ್ತು? ಆರಾಮದಾಳ ಇಲ್ಲ ಈಗ ಪ್ರೇಮಕ್ಕ? ಹ್ಞೂನ್ವಾ, ಯಾಕ ಭಾಳ ಆರಾಮ್ ತಪ್ಪಾಕತ್ತಾಳ, ಹೊಳ್ಳಮಳ ಇಲ್ಲೇ ತೋರಿಸಿದ್ನಿವ ಶಂಕರಪ್ಪ ಡಾಕ್ಟರ್ ಹತ್ರ. ಹಾಂ ನೋಡು, ಅವ್ನ ಹೆಸರು ಹೇಳಕ್ಕೆ ಬರೋದು ನನಗೂ. ಅವನ ಹತ್ರ ತೋರಿಸಿದ್ನಿಪ್ಪ. ಮತ್ತೇನು ಅವ್ಗೆ ಆಕಿಗೆ ಆರಾಮ ಆಗೋಲ್ದಾಗೈತೆ. ಮತ್ತು ಅದಕ್ಕೆ ಸುಮ್ಮ ಒಂಚೂರು ಪ್ಯಾಟಿಗಾರ ಹೋಗಿ ತೋರಿಸ್ಕೊಂಬರ್ಬೇಕಂತ ಮಾಡೀನಿ. ಒಂದು 10-15 ಸಾವಿರ ರೂಪಾಯಿ ಇದ್ರು ಕೊಡು ಯಾಕ. ಅಯ್ಯೋ ಪಾಪ, ಯಾಕವ್ವ ಮೊದ್ಲ ಮಕ್ಕಳದಾವು ಮರಿ ಅದಾವು, ಹೆಂಗೆ ಹಿಂಗಾದ್ರೆ ಭಾಳ ಪರಿಸ್ಥಿತಿ ಕೆಟ್ಟಾಕೈತಪ್ಪ. ನೋಡ್ತೀನಿರು ಒಳಗೆ ಇತ್ತಂದ್ರೆ ಕೊಡ್ತೀನಂತ. ಹಾಂ ಕುತ್ಕೋ. ಹ್ಞೂ ಅಕ್ಕ, ನೋಡಿ ತೊಗೊಂಡು ಬಾರ ಅಕ್ಕ. ಮತ್ತು ಹಂಗೆ ನೋಡ್ಬೇಡ, ತೊಗೊಂಡ ಬಾ. ಮತ್ತು ಪರಿಸ್ಥಿತಿ ಭಾಳ ಕೆಟ್ಟೈತವ ನನಗೆ. ಅದಕ್ಕೆ ನಮ್ದು ಹಣೆ ಬರನೇ ಸರಿ ಇಲ್ಲಕ್ಕ. ಏನು ಮಾಡೋದು ಏನವ ನನಗೂ ತಿಳಿಯೋವಲ್ದಾಗೈತಿ. ರೊಕ್ಕ ಈಕಿಗೆ ದವಾಖಾನಿಗೆ ಹಾಕಿ 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 ಸಾಕಾಗೈತೆ ನೋಡು. ನಾನು ಇಷ್ಟು ದುಡ್ದಿದ್ದು ಬರೀ ಈಕಿಗೆ ದವಾಖಾನಿಗೆ ಹಾಕಕತ್ತೀನಿ ನೋಡು. ಎಂತಕ್ಕಿನ ಕಟ್ಕೊಂಡ್ಬಿಟ್ಟಿನಿ ಅನ್ನಂಗೆ ಆಗ್ಬಿಟ್ಟಿದ್ವ. ಸ್ವಲ್ಪ ತೊಂಬಾರ ಆಯ್ತಾ, ಭಾಳ ಅರ್ಜೆಂಟ್ ಐತಿ, ತೊಂಬ. ಹ್ಞೂನಪ್ಪ ತರ್ತೀನಿರು. ಹಂಗೆ ಮತ್ತೇನು ಮಾಡೋದು, ಹೆಣ್ಮಕ್ಳು ಅಂದಿದ್ಮೇಲೆ 108 ಕಾಡ್ತಿರ್ತಾವ. ಹಂಗೆ ಅನುಸರಿಸ್ಕೊಂಡು ಹೋಗೋದಪ್ಪ. ಇರೋ ನೋಡ್ತೀನಿ ಒಳಗೆ ತೊಗೊಂಡು ಬರ್ತೀನಿ. ಬಾ ಏನು ಮನೆ ಕೊಟ್ಟ್ಯಾರ ಸರ್, ಮಸ್ತ್ ಐತೆ ನೋಡು. ಎಂಥ ಟಿ ವಿ ಇಟ್ಟಾರ, ಸೋಫಾ ಇಟ್ಟಾರ. ಇದು ನೋಡಿದು ಟೇಬಲ್ ಎಷ್ಟು ಚಂದ ಇಟ್ಟಾರ. ಭಾರಿ ದೊಡ್ಡ ಕುಳಾನ ಐತಿದು. ಏನು ನೋಡೋದು, ಏನಪ್ಪ ಗಂಡ ಹೆಂಡತಿ ಇಬ್ಬರೇ ಇರ್ತಾರ, ಆದ್ರೆ ಮಕ್ಕಳು ಇಲ್ಲ ಅನ್ನೋದು ಅಷ್ಟೇ ನೋಡು. ಏನು ಮಾಡೋದು, ಎಲ್ಲರಿಗೂ ದೇವ್ರು ಕೇಳ್ಕೊಂಡು ಬಂದಿರ್ಬೇಕಲ್ಲ. ಹೋಲಿ ಬಿಡು, ನನಗೆ ರೊಕ್ಕ ಸಿಕ್ತಾ ಸಾಕು. ಇಷ್ಟೆಲ್ಲ ದೊಡ್ಡ ಮನೆ ಇದ್ರೂ ಮಗ ಸೊಸಿ ಇಲ್ಲಿ ಬಂದಿರಲ್ಲ. ಅಪ್ಪ ಅವನ್ನ ಇಲ್ಲೇ ಬಿಟ್ಟು ತಾವು ಮಾತ್ರ ಆರಾಮ್ ಸಿಟಿಯಾಗಿರ್ತಾರೆ. ಏನು ಮಾಡೋದು, ಎಲ್ಲ ಹಣೆ ಬರ ಕೇಳ್ಕೊಂಡು ಬಂದಿರ್ಬೇಕು. ಹೋಗ್ಲಿ ಬಿಡು, ನಮಗೆ ಯಾಕೆ ಕಂಡೋರ್ ಸುದ್ದಿ ಅಲ್ಲ. ಯಪ್ಪ ರಮೇಶ, 15,000 ರೂಪಾಯಿ ಇಲ್ಲೋಪ, ಒಂದು 10,000 ರೂಪಾಯಿ ಅಷ್ಟೇ ಇಟ್ಟಾರ ಸರ್, ಅಷ್ಟೇ ತೊಗೊಂಬರ್ಲ್ಯಾ? ಯಾಕ ಅಷ್ಟ ಕೊಡು, ಆಮೇಲೆ ಬೇಕಿದ್ರೆ ಸಂಜೆಗೆ ಬಂದು ಸರ್ ಹತ್ರ ಇಸ್ಕೊಂಡು ಹೋಗ್ತೀನಂತ. ಈಗ ಒಂದು 10,000 ರೂಪಾಯಿ ಅಷ್ಟು ಕೊಡು, ನಡಿತೈತಿ. ದವಾಖಾನಿಗೆ ಹೋಗಿ ತೋರಿಸ್ತೀನಿ, ಅವ್ರು ಅಡ್ಮಿಟ್ ಮಾಡಿ ಬರ್ತೀನಿ ಅಂತ. ಹ್ಞೂ ಇರಪ್ಪ ತಂದೆ. ಹಾಂ ತಗೋಪ್ಪ ರಮೇಶ, 10,000 ರೂಪಾಯಿ ಐತೆ ತಗೋ. ಏನು ಮೊದ್ಲ ದವಾಖಾನಿಗೆ ತೋರಿಸ್ ಬಾ ಹೆಂಡ್ತಿನ. ಏನು ಹ್ಞೂನಕ್ಕ, ಭಾಳ ಪುಣ್ಯ ಬಂತು ನೋಡಕ್ಕ ನಿನಗೆ. ಏನ ನಾ ಸಂಜೆಗೆ ಬರ್ತೀನಿ ಆಯಕ್ಕ. ಇನ್ನೊಂದು 5,000 ರೂಪಾಯಿ ಹೇಳಿದ್ರು ಸರ್ ಕಡೆ. ನೋಡು ನಾಳಪ್ಪ. ಏನು ತೋ ಹಿಡಿ. ಹಾಂ 10,000 ರೂಪಾಯಿ. 1 2 3 4 5 6 7 8 9 10. ಹಾಂ ಅದಾವಳ. ಹಾಂ ಯಕ್ಕ 10,000 ರೂಪಾಯಿ ಅದಾವಳ. ಏನು ನಾ ಹೋಗಿ ಬರ್ಲ್ಯಾ? ಹ್ಞೂನ್ಪ ಹೋಗಿ ಬಾ. ಏನು ಹುಷಾರು ನೋಡು ಹೆಂಡತಿ ಕಡೆ. ಹ್ಞೂ ಅಕ್ಕ, ಹೋಗಿ ಬರ್ತೀನಿ ಅಣ್ಣ. ಯಪ್ಪ ಅಂತೂ ಇಂತೂ ಬಂದಿದ್ದಕ್ಕೆ ಒಂದು 10,000 ರೂಪಾಯಿ ಸಿಕ್ತು. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಇವರು ಯಾರು ಈ ರಮೇಶ, ಯಾಕೆ ಈ ಥರ ರೊಕ್ಕ ಇಸ್ಕೊಂಡು ಹೋಗ್ತಿದ್ದಾನ ಅಂತ ನಿಮಗೆ ಕನ್ಫ್ಯೂಷನ್ ಆಗತ್ತೈತೆ ಅಂತ ಅನ್ಕೊಳತ್ತೀನಿ. ಇದು ನಮ್ಮದು ಸ್ಟೋರಿದೊಂದು ಭಾಗ ಐತಿ. ಈ ರಮೇಶ ಏನು ಮಾಡ್ತಾನ, ಯಾರು ಇವನು ಅಂತ ನಿಮಗೆ ಬರ್ತಾ ಮುಂದಿನ ಎಪಿಸೋಡ್ ಒಳಗೆ ಗೊತ್ತಾಗ್ತದ. ಮತ್ತು ಗಂಗಾ ಏನು ಮನೆ ಬಿಟ್ಟೆ ಹೊಂಟಾಳ, ಆದ್ರೆ ಮತ್ತು ಹೆಂಗೆ ಮಾಡ್ತಾರ ಏನೋ ನೀಲಕ್ಕ ಮತ್ತು ಗೌಡ್ರ, ಅದನ್ನು ಕೂಡ ನಾಳೆಗೆ ನೋಡೋಣಂತ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಹೋಗ್ಬೇಡ್ರ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೋರಿ. ಮತ್ತು